ಅರ್ಚಕರಿಗೆ ಗುಡ್ ನ್ಯೂಸ್ ಕೊಟ್ಟ ಆಪ್ ಸರ್ಕಾರ. ಹನುಮಾನ್ ದೇವಾಲಯದಲ್ಲಿ ಇದನ್ನು ಶುರು ಮಾಡಲಾಗುತ್ತೆ. ಗೌರವ ಧನವನ್ನು ಹೆಚ್ಚಿಸಿದ ಆಪ್ ಸರ್ಕಾರ. ಯಾರಿಗೆಲ್ಲ ಲಾಭ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇನ್ನೇನು 2-3 ತಿಂಗಳಲ್ಲಿ ನಡೀಬೇಕಾಗಿರುವಂತಹ ದೆಹಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಹೊಸ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ. ಜೈಲಿನಿಂದ ಹೊರಬಂದ ಬಳಿಕ ಮುಂಬರುವ ಚುನಾವಣೆ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿರುವಂತಹ ಅರವಿಂದ್ ಕೇಜ್ರಿವಾಲ್ ಇದೀಗ ಮತ್ತೊಂದು ಪ್ರಮುಖ ಘೋಷಣೆಯನ್ನ ಮಾಡಿದ್ದಾರೆ. ಆಪ್ನ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಜನರ ಮುಂದೆ ಹೊಸ ಭರವಸೆಗಳನ್ನ ಇಡ್ತಿದ್ದಾರೆ. ವಿಶೇಷ ಯೋಜನೆಗಳ ಮೂಲಕ ಮತದಾರರನ್ನ ಆಪ್ ಪರವಾಗಿ ಒಲವು ವ್ಯಕ್ತವಾಗುವಂತೆ ಮಾಡ್ತಿದ್ದಾರೆ. ಇದೀಗ ಅವರು ಪೂಜಾರಿಗಳು ಮತ್ತು ಗ್ರಂಥಿಗಳ ಸಮ್ಮಾನ್ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್, ದೆಹಲಿಯ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರಿಗೆ ಗೌರವ ಧನವನ್ನ ನೀಡುವುದಾಗಿ ಘೋಷಿಸಿದ್ದಾರೆ. ಮುಂದಿನ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನು ಸಾಧಿಸಿದ್ರೆ ದೇವಸ್ಥಾನಗಳ ಅರ್ಚಕರು, ಗುರುದ್ವಾರಗಳಲ್ಲಿನ ಗ್ರಂಥಿಗಳ ಗೌರವಧನ 18,000 ರೂಪಾಯಿಗೆ ಹೆಚ್ಚಿಸಲಾಗುವುದು ಅಂತ ಆಪ್ನ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ. ಪಕ್ಷವು ಮತ್ತೆ ಅಧಿಕಾರಕ್ಕೆ ಬಂದ್ರೆ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಎಲ್ಲ ಅರ್ಚಕರು ಮತ್ತು ನಗರದಾದ್ಯಂತ ಗುರುದ್ವಾರಗಳಲ್ಲಿ ಗ್ರಂಥಿಗಳಿಗೆ ತಿಂಗಳಿಗೆ 18,000 ರೂಪಾಯಿಗಳನ್ನು ನೀಡೋದಾಗಿ ಆಪ್ ಭರವಸೆಯನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಪೂಜಾರಿ ಗ್ರಂಥಿ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತರೋಕೆ ಸರ್ಕಾರ ಮುಂದಾಗಿದೆ. ಇಂಥ ಯೋಜನೆಯು ದೇಶದಲ್ಲೇ ಮೊದಲ ಬಾರಿಗೆ ಘೋಷಣೆಯಾಗಿದೆ ಅಂತ ಕೂಡ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು ಸಿಎಂ ಮಹಿಳಾ ಸಮ್ಮಾನ್ ಯೋಜನೆ ಮತ್ತು ಸಂಜೀವನ ಯೋಜನೆ ಮತ್ತು ಅರ್ಚಕರಿಗೆ ಗೌರವಧನ ನೀಡುವ ಯೋಜನೆಯನ್ನ ವಿರೋಧಿಸಬೇಡಿ ಅಂತ ಆಪ್ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ನಾಯಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅರ್ಚಕರಿಗಾಗಿ ಇಂಥ ಯೋಜನೆಗಳನ್ನ ಘೋಷಿಸಿದ ದೇಶದ ಮೊದಲ ಪಕ್ಷ ಆಪ್. ದೇಶದ ಯಾವ ಪಕ್ಷವೂ ಇಂಥ ಯೋಜನೆಯನ್ನ ತಂದಿಲ್ಲ. ಯೋಜನೆಯ ನೋಂದಣಿ ಪ್ರಕ್ರಿಯೆಯನ್ನ ಮಂಗಳವಾರ ಕನ್ನಾಟ್ ಪ್ಲೇಸ್ನಲ್ಲಿರುವ ಹನುಮಾನ್ ದೇವಾಲಯದಲ್ಲಿ ಪ್ರಾರಂಭಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ದೇವಸ್ಥಾನದಲ್ಲಿರುವಂತಹ ಎಲ್ಲಾ ಪಂಡಿತರ ನೋಂದಣಿಯನ್ನ ನಾನು ಮಾಡ್ತೇನೆ. ನಮ್ಮ ಶಾಸಕರು ಎಲ್ಲ 70 ಕ್ಷೇತ್ರಗಳಲ್ಲಿ ಇದನ್ನ ಮುಂದಕ್ಕೆ ಕೊಂಡೊಯ್ತಾರೆ. ಶತಮಾನಗಳಿಂದ ನಮ್ಮ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸಿ ಅರ್ಚಕರು ದೇವರಿಗೆ ಪೂಜೆಯನ್ನ ನಡೆಸ್ತಾರೆ. ಆದ್ರೆ ನಾವು ಅವರತ್ತ ಗಮನ ಹರಿಸಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಮಸೀದಿಗಳಲ್ಲಿನ ಮೌಲ್ವಿಗಳಿಗೂ ಗೌರವ ಧನವನ್ನ 18,000 ರೂಪಾಯಿಗೆ ಏರಿಸಲಾಗತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ. ಇನ್ನು ಮಹಿಳೆಯರು, ದಲಿತರು ಮತ್ತು ಹಿರಿಯ ನಾಗರಿಕರು ಸೇರಿದಂತೆ ನಿರ್ದಿಷ್ಟ ವರ್ಗದ ಮತದಾರರನ್ನ ಗುರಿಯಾಗಿಸಿಕೊಂಡು ಪಕ್ಷ ಇದುವರೆಗೆ 4 ಕಲ್ಯಾಣ ಯೋಜನೆಗಳನ್ನು ಘೋಷಿಸಿದೆ. ನಗರದಲ್ಲಿ ದಿನವಿಡೀ ನೀರು ಪೂರೈಕೆ ಮಾಡೋ ಭರವಸೆಯನ್ನು ಕೊಟ್ಟಿದೆ. ಇನ್ನು ಸುಮಾರು 20% ಅಷ್ಟು ಮತದಾರರನ್ನ ಹೊಂದಿರುವ ಪಂಡಿತರು ಮತ್ತು ಸಿಖ್ ಮತದಾರರನ್ನ ಇವರು ಗುರಿಯಾಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಚರ್ಚ್ಗಳಲ್ಲಿನ ಪಾದ್ರಿಗಳನ್ನ ಒಳಗೊಳ್ತದೆಯಾ ಅನ್ನೋದನ್ನ ಕೇಜ್ರಿವಾಲ್ ಉಲ್ಲೇಖಿಸಿಲ್ಲ. ಜನರ ಕಲ್ಯಾಣ ಯೋಜನೆಗಳ ಭಾಗವಾಗಿ ಕೇಜ್ರಿವಾಲ್ ಈ ಹಿಂದೆ 2 ಯೋಜನೆಗಳನ್ನ ಘೋಷಿಸಿದ್ರು. ಮೊದಲನೇದು 60 ವರ್ಷ ವಯಸ್ಸು ದಾಟಿದ ನಾಗರಿಕರ ಆರೋಗ್ಯ ಕಾಳಜಿಗಾಗಿ ಸಂಜೀವನಿ ಯೋಜನಾ, ಮಹಿಳೆಯರಿಗಾಗಿ 2,100 ರೂಪಾಯಿ ನೆರವು ನೀಡುವ ಮಹಿಳಾ ಸಮ್ಮಾನ್ ಯೋಜನಾವನ್ನ ಈಗಾಗಲೇ ಪ್ರಕಟಿಸಲಾಗಿದೆ. ಈ ಯೋಜನೆಗಳ ನೋಂದಣಿಗೆ ಬಿಜೆಪಿಯು ತಡೆಯೊಡ್ತಾ ಇರೋದಾಗಿ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ಇನ್ನು ಮಹಿಳಾ ಮತದಾರರಿಗೆ ನೀಡುವಂತಹ ಗೃಹಲಕ್ಷ್ಮಿ ಮಾದರಿ ಹಣವನ್ನ ಹೆಚ್ಚಿಸೋದಾಗಿಯೂ ಸಹ ಹೇಳಿದ್ದಾರೆ. ದೆಹಲಿಯಲ್ಲಿ ಅರ್ಹ ಮಹಿಳೆಯರಿಗೆ ಆಪ್ ಸರ್ಕಾರ ಈಗಾಗಲೇ 1,000 ರೂಪಾಯಿ ನೀಡ್ತಾ ಇದೆ. ಮುಂದೆ ಅಧಿಕಾರಕ್ಕೆ ಬಂದ್ರೆ ಈ ಮೊತ್ತವನ್ನ ಬರೋಬ್ಬರಿ 2,100 ರೂಪಾಯಿಗೆ ಹೆಚ್ಚಳ ಮಾಡೋದಾಗಿ ಆಪ್ ಸಂಸ್ಥಾಪಕ ಹಾಗೂ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಘೋಷಿಸಿದ್ದಾರೆ. ಸಿಎಂ ಮಹಿಳಾ ಸಮ್ಮಾನ್ ಯೋಜನೆ ಮತ್ತು ಸಂಜೀವಿನಿ ಯೋಜನೆಯಂತಹ ಅರ್ಚಕರ ಯೋಜನೆ ಮತ್ತು ಅನುದಾನವನ್ನು ವಿರೋಧಿಸಬೇಡಿ ಅಂತ ಆಪ್ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ನಾಯಕರಿಗೆ ಮನವಿ ಕೊಡೋ ಮೂಲಕ ಟಾಂಗ್ ಮಾಡಿದ್ದಾರೆ. ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ದೆಹಲಿಯ ಬಗ್ಗೆ ಬಿಜೆಪಿಗೆ ಯಾವುದೇ ದೂರದೃಷ್ಟಿ ಇಲ್ಲ ಅಂತ ದೂರಿದ್ರು. ಬಿಜೆಪಿಗೆ ಸರಿಯಾದ ಅಭ್ಯರ್ಥಿಗಳು ಇಲ್ಲ, ಬಿಜೆಪಿ ಅಪ್ರಾಮಾಣಿಕವಾಗಿ ಚುನಾವಣೆ ಗೆಲ್ಲೋಕೆ ಪ್ರಯತ್ನಿಸ್ತಾ ಇದೆ, ಮಹಾರಾಷ್ಟ್ರ ಮತ್ತು ಹರಿಯಾಣದಂತೆ ದೆಹಲಿಯಲ್ಲೂ ಚುನಾವಣೆ ಗೆಲ್ಲೋಕೆ ಪ್ರಯತ್ನಿಸ್ತಿದ್ದಾರೆ, ಆದ್ರೆ ನಾವು ಹಾಗೆ ಮಾಡೋಕ್ ಬಿಡೋದಿಲ್ಲ ಅಂತ ಹೇಳಿದ್ರು. ಚುನಾವಣೆ ಘೋಷಣೆಯು ಮೊದಲು ಬಿಜೆಪಿ ಸೋಲು ಒಪ್ಕೊಂಡಿದೆ, ಸಮರ್ಥ ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲದೆ ವಾಮ ಮಾರ್ಗದ ಮೂಲಕ ಚುನಾವಣೆ ಗೆಲ್ಲೋಕೆ ಹವಣಿಸ್ತಾ ಇದೆ. ಇದಕ್ಕಾಗಿ ಮತದಾರರ ಪಟ್ಟಿಯನ್ನ ತಮಗಿಷ್ಟ ಬಂದಂತೆ ತಿದ್ದುಪಡಿ ಮಾಡೋಕೆ ಪ್ರಯತ್ನಿಸ್ತಾ ಇದೆ. ಬಿಜೆಪಿ ಕುತಂತ್ರ ಯಶಸ್ವಿಯಾಗೋಕ್ ಬಿಡೋದಿಲ್ಲ ಅಂತ ಶಪಥ ಕೂಡ ಮಾಡಿದ್ರು.
ಸೊ 2025 ಫೆಬ್ರವರಿ ಅಥವಾ ಅದಕ್ಕೂ ಮೊದಲೇ ದಿಲ್ಲಿ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಸೊ ಈ ಚುನಾವಣೆಯಲ್ಲಿ ಆಪ್ ಅನ್ನ ಗೆಲ್ಲಿಸಿದ್ರೆ ಹೊಸ ಯೋಜನೆಗಳ ಜಾರಿಯ ಭರವಸೆನ ಕೇಜ್ರಿವಾಲ್ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಚುನಾವಣಾ ಸಂಹಿತೆ ಜಾರಿಯಾಗುವ ಮೊದಲೇ ಗ್ಯಾರಂಟಿ ಯೋಜನೆಗಳನ್ನ ತಂದು ಅನುಷ್ಠಾನಗೊಳಿಸಿ ವಿಶ್ವಾಸವನ್ನ ಗಟ್ಟಿಗೊಳಿಸೋದ್ರಲ್ಲಿ ಇವರು ನಿರತರಾಗಿದ್ದಾರೆ. ಸೊ ದೆಹಲಿಯಲ್ಲಿ 2 ಅವಧಿಯ ಅಧಿಕಾರವನ್ನ ಪೂರೈಸಿರುವ ಆಪ್ ಸರ್ಕಾರ ಮುಂದಿನ ಅವಧಿಗೂ ಅಧಿಕಾರವನ್ನ ಉಳಿಸಿಕೊಳ್ಳೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದು ಕಳೆದೊಂದು ತಿಂಗಳ ಅವಧಿಯಲ್ಲಿ ಮುಂದಿನ ಚುನಾವಣೆಗೆ ಬೇಕಾದ ಸಿದ್ಧತೆಗಳಿಗೆ ಚಾಲನೆ ಕೊಟ್ಟು ಅನುಷ್ಠಾನಗೊಳಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಸೊ ಚುನಾವಣಾ ಸಂಹಿತೆ ಜಾರಿಯಾಗುವ ಮೊದಲು ಏನೆಲ್ಲ ಮಾಡೋಕ್ ಸಾಧ್ಯವಿದೋ ಅದೆಲ್ಲವನ್ನ ಮಾಡಿಟ್ಟು ಬಳಿಕ ಚುನಾವಣೆಗೆ ಹೋಗೋದು ಕೇಜ್ರಿವಾಲ್ ಅವರ ತಂತ್ರ ಆಗಿದೆ. ಸೊ ಮೊದಲ ಅವಧಿಯಲ್ಲಿದ್ದಂತ ಕೇಜ್ರಿವಾಲ್ ಅವರ ಜನಪ್ರಿಯತೆ 2ನೇ ಅವಧಿಗೆ ಸ್ವಲ್ಪ ಮಂಕಾಗಿತ್ತು. ಸೊ ಹೀಗಾಗಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಳನುಗ್ಗೋಕೆ ಅವಕಾಶವನ್ನ ದೊರಕಿಸಿತ್ತು. ಆದ್ರಿಂದ ಬಿಜೆಪಿಯಲ್ಲಿ 8 ಸ್ಥಾನಗಳನ್ನ ಗಳಿಸಿಕೊಳ್ಳೋಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ನೋಡಿದ್ರೆ ಇಂಡಿಯಾ ಒಕ್ಕೂಟ ಸ್ಥಾಪನೆಯಾದ ಬಳಿಕ ಆಪ್ ಪ್ರಾಬಲ್ಯದ ದೆಹಲಿಯಲ್ಲಿ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ. ಸೊ ಇಲ್ಲಿ ಮೈತ್ರಿ ನಡೆಯೋದು ಕಷ್ಟ ಸಾಧ್ಯನೇ. ಈಗಾಗಲೇ ಆಪ್ ಸ್ವತಂತ್ರವಾಗಿ ಸ್ಪರ್ಧಿಸೋ ಬಗ್ಗೆ ಬಹಿರಂಗವಾಗಿನೇ ಘೋಷಿಸಿದೆ. ಪಂಜಾಬ್ ಮತ್ತು ದೆಹಲಿಯಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಆಪ್ ಸೊ ಇದೆರಡೂ ರಾಜ್ಯದಲ್ಲೂ ಸಹ ಅಧಿಕಾರವನ್ನ ಯಾರಿಗೂ ಬಿಟ್ಕೊಡದೆ ಉಳಿಸ್ಕೊಳ್ಬೇಕು ಅನ್ನೋ ಹಠಕ್ ಬಿದ್ದಿದೆ. ಹಾಗಾಗಿ ಯಾರೊಂದಿಗೂ ಸಹ ಮೈತ್ರಿ ಮಾಡ್ಕೊಳ್ಳೋಕೆ ಮುಂದೆ ಬರ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.